ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಕೆಸೆಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್, ಕೆಸೆಟ್ ಕ್ವಾಲಿಫೈ ಆಗಿದೆ ಎಲ್ಲರಿಗೂ, ಕೆಸೆಟ್ ಕ್ವಾಲಿಫೈ ಮಾಡಿರುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈಗ ಕೆಸೆಟ್ ಕ್ವಾಲಿಫೈ ಆಗಿದೆ, ಆದ್ರ ಸ್ವಲ್ಪ ಡಾಕ್ಯುಮೆಂಟ್ಸ್ ನಲ್ಲಿ ಚೇಂಜಸ್ ಇದೆ. ಅದೇ ಕರೆಕ್ಟೇಬಲ್ ಅಂಡ್ ನಾನ್ ಕರೆಕ್ಟೇಬಲ್ ಚೇಂಜಸ್ ಇನ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಯಾವುದನ್ನ ಸರಿ ಮಾಡಬಹುದು, ಯಾವುದನ್ನ ಸರಿ ಮಾಡಕ್ಕಾಗೋದಿಲ್ಲ ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಅಂದ್ರೆ ನೀವು ನೂರಾರು ಜನ ಸರ್ ನಂದು ಕೆಸೆಟ್ ಕಟ್ ಆಫ್ ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಬಟ್ ನಾನು ಈ ತರ ಮಾಡಿದ್ದೀನಿ, ಮದರ್ ನೇಮ್ ಚೇಂಜ್ ಐತಿ, ಫಾದರ್ ನೇಮ್ ಚೇಂಜ್ ಐತಿ, ಈ ತರ ಎಲ್ಲ ಡೌಟ್ಸ್ ಕೇಳಿದ್ರಿ. ಬಹಳಷ್ಟು ಜನದ್ದು ಸೇಮ್ ಡೌಟ್ಸ್ ಇತ್ತು. ಅದನ್ನೆಲ್ಲವನ್ನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ರಿ, ಈಗ ನಿಮ್ಮ ಎಕ್ಸಾಮ್ ಅನ್ನು ನಡೆಸಿರೋದು ಕೆಸೆಟ್ ಎಕ್ಸಾಮ್ ಅನ್ನ, ಕೆಸೆಟ್ 2025 ಎಕ್ಸಾಮ್ ಅನ್ನು ನಡೆಸಿರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, 18ನೇ ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು 560012. ಈ ಅಡ್ರೆಸ್ ಯಾಕೆ ಹೇಳ್ತಾ ಅಂದ್ರ ನೀವು ಇಲ್ಲಿ ಹೋಗ್ಬೇಕಾಗತ್ತ, ಅದಕ್ಕಾಗಿ ಈ ಅಡ್ರೆಸ್ ಹೇಳಿರೋದು. ನೋಡ್ರಿ, ಈ ಸಾರಿ ಕೆಸೆಟ್ 2025 ಪರೀಕ್ಷೆಯನ್ನ ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ 41 ವಿಷಯಗಳಿಗೆ, 33 ಅಂತ ಹೇಳ್ಯಾರವರು, 41 ವಿಷಯಗಳಿಗೆ ಒಟ್ಟು ನಡೆದಿರೋದು 41 ವಿಷಯ. ಒಟ್ಟು 1,34,826 ಅಭ್ಯರ್ಥಿಗಳಿಗಾಗಿ ಆಫ್ಲೈನ್ ಮಾದರಿಯಲ್ಲಿ ಏಕ ಹಂತದಲ್ಲಿ ನಡೆಸಲಾಗಿತ್ತು. ಅದರಲ್ಲಿ 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನ ಬರೆದಿದ್ದರು. ಪರೀಕ್ಷಾ ವ್ಯವಸ್ಥೆಯನ್ನ ಪಾರದರ್ಶಕಗೊಳಿಸುವ ಸಲುವಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನ ಕೆಇ ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನ ಆಹ್ವಾನಿಸಲಾಗಿತ್ತು. ಬಂದ ಆಕ್ಷೇಪಣೆಗಳನ್ನ ವಿಷಯ ತಜ್ಞರಿಂದ ಪರಿಶೀಲಿಸಿ ಅಂತಿಮಗೊಳಿಸಿದ ಉತ್ತರಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ಅಂದ್ರ ಮೆರಿಟ್ ಲಿಸ್ಟ್ ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ಅನ್ನ ಸಿದ್ಧಪಡಿಸಾರ. ಈಗ ಕಟ್ ಆಫ್ ಮಾರ್ಕ್ಸ್ ಬಂದೈತಿ, ನಿಮ್ದು ಲಿಸ್ಟ್ ನೊಳಗೆ ಹೆಸರೈತಿ. ಒಟ್ಟು 1,34,826 ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು. ಅದ್ರೊಳಗ ಪೇಪರ್ 1 ಪೇಪರ್ 2ಗೆ 1,21,052 ಅಭ್ಯರ್ಥಿಗಳು ಎರಡೂ ಪರೀಕ್ಷೆಯನ್ನ ಬರೆದಿದ್ದರು. ಅದಕ್ಕೇನಾಗಿತ್ತು ಅಂದ್ರ 1,21,052 ಅಭ್ಯರ್ಥಿಗಳ ಮೇಲೆ, ಅಂದ್ರ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನು ತೆಗೆದುಕೊಂಡ ಅಭ್ಯರ್ಥಿಗಳ ಆಧಾರದ ಮೇಲೆ 6% ನಿಯಮದ ಪ್ರಕಾರ ಲಭ್ಯವಾದ ಸ್ಲಾಟ್ಗಳು 7,263 ಆಗಿದ್ದು, ಆದರೆ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು 8,000, ನೋಡ್ರಿ, 8,383 ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ. ಹೋದ್ ಸರಿ 6,000 ಪ್ಲಸ್ ಅಂದ್ರೆ 6,000 ಅಭ್ಯರ್ಥಿಗಳು ಪಾಸ್ ಆಗಿದ್ರು. ಈ ಸರಿ 2,300 ಜನ ಅಭ್ಯರ್ಥಿಗಳು ಹೆಚ್ಚಿಗೆ ಪಾಸ್ ಆಗಿದ್ದಾರೆ. 2,383, 2,400 ಅನ್ರಿ, 2,400 ಜನ ಹೆಚ್ಚು ಅಭ್ಯರ್ಥಿಗಳು ಈ ಸಾರಿ ಪಾಸ್ ಆಗಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ, ಯಾರ್ಯಾರು ಕೆಸೆಟ್ ಅನ್ನ ಕ್ವಾಲಿಫೈ ಮಾಡಿದಿರಿ, ಧನ್ಯವಾದಗಳು. ಅವರಿಗೆಲ್ಲ ಶುಭ ಹಾರೈಕೆಗಳು. ನೆಕ್ಸ್ಟ್, ಈಗ ನಿಮ್ ಕೆಸೆಟ್ ಪಾಸ್ ಆಗೈತಿ, ಆದ್ರ ಅಪ್ಲಿಕೇಶನ್ ಮತ್ತ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ನೇಮ್ ಚೇಂಜ್ ಐತಿ. ಈ ವಿಡಿಯೋದಲ್ಲಿ ಏನೇನ್ ನೋಡೋಣ ಅಂದ್ರ ಚೇಂಜ್ ಆಫ್ ನೇಮ್, ನೆಕ್ಸ್ಟ್ ಜೆಂಡರ್ ಚೇಂಜ್ ಐತಿ, ಮದರ್ ಆರ್ ಫಾದರ್ ನೇಮ್ ಚೇಂಜ್ ಐತಿ, ಕ್ಯಾಸ್ಟ್ ಚೇಂಜ್ ಐತಿ. ನಿಮಗ ಕರೆಕ್ಷನ್ ವಿಂಡೋನು ಕೊಟ್ಟಿದ್ರು, ಅವರು ಏನಾದ್ರೂ ಕರೆಕ್ಟ್ ಮಾಡ್ರಿ ಅಂತ ಕರೆಕ್ಷನ್ ವಿಂಡೋ ಕೊಟ್ಟಿದ್ರು. ಆದ್ರೂ ಒಂದಿಷ್ಟು ಜನ ಮಾಡ್ಕೊಂಡಿದಿರಿ. ಒಂದಿಷ್ಟು ಜನ ನನ್ನ ಸಂಪರ್ಕ ಇದ್ದವರಿಗೆ ನಾನು ಈ ತರ ಕರೆಕ್ಷನ್ ವಿಂಡೋ ಬಿಟ್ರ ನೋಡ್ರಿ ಅಂತ ಹೇಳಿ ಚೇಂಜ್ ಮಾಡಿಸಿದ್ದೀನಿ. ಬಹಳಷ್ಟು ಜನಕ್ಕೆ ಮಾಡಿಸಿದ್ದೀನಿ. ಒಂದಿಷ್ಟು ಜನ ಸಂಪರ್ಕಕ್ಕೆ ಇಲ್ದೇ ಇರೋರು ಈಗ ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಇದ್ದೀರಿ. ನೋಡೋಣ ಏನೇನು ಸಮಸ್ಯೆ ಆಗಿದೆ ಅಂತ. ಇಲ್ಲೊಬ್ರು ಕೇಳ್ತಾ ಇದ್ದಾರೆ,
ಸರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆಕಾಶ್ ಎಸ್ ಅಂತ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಎಸ್ ಆಕಾಶ್ ಅಂತ ಇದೆ. ಚೇಂಜ್ ಮಾಡೋಕೆ ಹೋದ್ರೆ RD ನಂಬರ್ ಚೇಂಜ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಪ್ಲೀಸ್ ಹೇಳಿ ಸರ್. ಇದು ಏನು ಚೇಂಜ್ ಆಗಲ್ಲ, ನೀವು ಜಸ್ಟ್ ಒಂದು ಕೋರ್ಟ್ ಅಫಿಡವಿಟ್ ಮಾಡಿಸ್ಬೇಕು. ಕೋರ್ಟ್ ಅಫಿಡವಿಟ್ ಮಾಡಿಸಿ ಅಂದ್ರ ನನ್ನ ಹೆಸರು ಈ ತರ, ಈ ಹೆಸರು ಆಕಾಶ್ ಎಸ್ ಅಂತ ಆಗ್ಬೇಕಾಗಿತ್ತು, ಆದರೆ ಆಕಾಶ್ ಎಸ್ ಆಕಾಶ್ ಅಂತ ಆಗಿದೆ ಅಂತ ಬರ್ದು ಕೊಟ್ರಂದ್ರ ನಿಮ್ದೇನು ತೊಂದರೆ ಆಗಲ್ಲ. ಆಕಾಶ್ ಅವರೇ, ಆಕಾಶ್ RCB ಅವರೇ, ನಿಮ್ದು ಸರಿ ಆಗತ್ತ, ಅಂದ್ರೆ ನೀವು ಕ್ವಾಲಿಫೈ ಆಗ್ತೀರಿ. ಕಂಗ್ರಾಚುಲೇಷನ್ ಆಕಾಶ್ ಅವರೇ, ನೀವು ಕ್ವಾಲಿಫೈ ಆಗ್ತೀರಿ. ಆದ್ರೆ ಕೋರ್ಟ್ ಅಫಿಡವಿಟ್ ಮಾಡಿಸಿ ಕೊಡ್ಬೇಕಿಷ್ಟ. ನಿಮ್ದು ಸಮಸ್ಯೆ ಮುಗೀತು. ಪ್ಲೀಸ್ ರಿಪ್ಲೈ ಮಾಡಿ ಸರ್. ಓಕೆ, ರಿಪ್ಲೈ ಮಾಡಿದೀನಿ. ನಂದು ಸೇಮ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಯಾವುದು? ಕುಮಾರಿ R ಅವರು. ಕುಮಾರಿ R ಅವರೇ, ನಿಮ್ದು ಸೇಮ್ ಪ್ರಾಬ್ಲಮ್ ಇದ್ರೆ ನಿಮಗೂ ಉತ್ತರ ಸಿಕ್ತು. ನೆಕ್ಸ್ಟ್, ಇವ್ರು ಯಾರು? ಎಸ್ ವರಸಂಗಮ ಅನ್ನೋರು ಕಮೆಂಟ್ ಮಾಡ್ಯಾರ ನೋಡ್ರಿ. ಸರ್ ಬೈ ಮಿಸ್ಟೇಕ್ SCB ಬದಲು SCC ಅಂತ ಸೆಲೆಕ್ಟ್ ಮಾಡಿದೀನಿ, ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ ಸರ್? ಸಬ್ಜೆಕ್ಟ್ ಎಕನಾಮಿಕ್ಸ್. ನೀವು ನಿಮ್ ಮಾರ್ಕ್ಸ್ ಎಷ್ಟು ಬಂದೈತಿ ಅನ್ನೋದನ್ನ ಹೇಳಿಲ್ಲ. ಅಂದ್ರೆ ನೀವು ಕ್ವಾಲಿಫೈ ಆಗಿದ್ದೀರಿ ಅನ್ಕೊಳ್ಳೋಣ. ಕ್ವಾಲಿಫೈ ಆಗ್ಯಾರ ನೀವು. ಸಮಸ್ಯೆ ಕ್ವಾಲಿಫೈ ಆಗಿದ್ದೀರಿ. ಸಮಸ್ಯೆ SCA ಮತ್ತು SCB. ನಿಮ್ಮ ಮಾರ್ಕ್ಸ್ SCA ದಲ್ಲಿ ಮತ್ತು SCB ದಲ್ಲಿ ಕಟ್ ಆಫ್ ಮಾರ್ಕ್ಸ್ ಗಿಂತ ಜಾಸ್ತಿ ಇತ್ತು. ಈಗ ನಿಮ್ಮ ತಪ್ಪಿಗಾಗಿ SCA ಮತ್ತು SCB ಕಟ್ ಆಫ್ ಮಾರ್ಕ್ಸ್ ಗಿಂತ ನಿಮ್ಮ ಮಾರ್ಕ್ಸ್ ಹೆಚ್ಚಿಗೆ ಇತ್ತು ಅಂತಂದ್ರ ನಿಮ್ದೇನು ಸಮಸ್ಯೆ ಆಗಲ್ಲ, ನಿಮ್ಗ ಕ್ವಾಲಿಫೈ ಅಂತ ಕೊಡ್ತಾರ. ಇನ್ ಕೇಸ್ ನೋಡ್ರಿ, ನಿಮ್ದು SCB ಇತ್ತು, SCA ಅಂತ ಸೆಲೆಕ್ಟ್ ಮಾಡ್ರಿ. SCA ಕಟ್ ಆಫ್ ಮಾರ್ಕ್ಸ್ ಕಡಿಮೆ ಇದೆ. ಈಗ ನಿಮ್ದು 164 ಎಕನಾಮಿಕ್ಸ್ 164 ಅಥವಾ 164 ಇದೆ ಅಂತ. 164 ಅಲ್ಲ, ಅದನ್ನ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗತ್ತಾ. ಹಂಗ ನಾನು ಒಂದು ಎಕ್ಸಾಂಪಲ್ ತಗೊಂತೀನಿ. ನಿಮ್ದು ಬೇಡ, ಇದು 164 ಕಟ್ ಆಫ್ ಮಾರ್ಕ್ಸ್ ಗೆ ನಿಯರ್ ಆಗತ್ತಾ. ಈಗ 105 ಕ್ವಾಲಿಫಿಕೇಶನ್ SC ಕೆಟಗರಿ ಅವರಿಗೆ 105 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಸರಿನಾ? ಅಂದ್ರ SCA ದವರಿಗೆ 105, SCB ದವರಿಗೆ 110 ಇದೆ. 110 ಇದೆ SCB ದವರಿಗೆ. SCC ದವರಿಗೂ 105 ಇದೆ ಅಂತ ಇಟ್ಕೊಳ್ಳೋಣ. ಇಷ್ಟ ಕಟ್ ಆಫ್ ಮಾರ್ಕ್ಸ್ ತಗೊಂಡ್ರ ಪಾಸ್ ಆಗ್ತಾರ ಅಂತ. ಈಗ ನಿಮ್ದು SCA ಬಟ್ ನೀವು SCB ಹಾಕಿದಿರಿ. SCB ಹಾಕಿದ್ರು ನಿಮ್ದು ಇಷ್ಟ ಮಾರ್ಕ್ಸ್ ಬಂದಿದ್ಯಾ? ಇಷ್ಟ ಮಾರ್ಕ್ಸ್ ಬಂದಿತ್ತು ಅಂದ್ರ ಅಲ್ಲಿ ಕ್ಲಾರಿಫಿಕೇಶನ್ ನಲ್ಲಿ 2ರಲ್ಲಿ ಕ್ವಾಲಿಫೈ ಆಗ್ಬೇಕು ನೀವು. 2ರಲ್ಲಿ ಅಂದ್ರ SCA ದಲ್ಲೂ ಮತ್ತು SCB ದಲ್ಲೂ 2ರಲ್ಲೂ ಕ್ವಾಲಿಫೈ ಆದ್ರ ನಿಮ್ಗೆ ಚಾನ್ಸಸ್ ಇದೆ. ಅವರು ಮೊದ್ಲೇ ಹೇಳ್ಬಿಟ್ರ, ನಾವು ಯಾವುದೇ ಕ್ಯಾಸ್ಟ್ ಗೆ ಸಂಬಂಧಪಟ್ಟಂತೆ ಯಾವುದೇ ಕರೆಕ್ಷನ್ ಮಾಡುವುದಿಲ್ಲ ಅಂತ ಹೇಳ್ಯಾರ. ಈಗ ನಿಮ್ದು ಕರೆಕ್ಷನ್ ಅಂತ ಬರೋದೇ ಅಲ್ಲಲ್ಲೇ. 2ರಲ್ಲೂ ಕ್ವಾಲಿಫೈ ಆಗಿದ್ರಿ ಅಂದ್ರ SC ಸರ್ಟಿಫಿಕೇಟ್ ಇತ್ತಂದ್ರ ನೀವು ಒಂದು ಕೋರ್ಟ್ ಅಫಿಡವಿಟ್ ಮಾಡಿಸಿ ಇದನ್ನ ತಗೋಬಹುದು, ಕ್ವಾಲಿಫೈ ಅಂತ ತಗೋಬಹುದು. ಇಲ್ಲ ಅಂದ್ರ ಒಂದ್ಸರಿ ಅವ್ರಿಗೆ ಕಾಲ್ ಮಾಡ್ರಿ, ಈ ತರ ಆಗಿದೆ ಅಂತ, ನಿಮ್ದು ಏನೇನ್ ಸಮಸ್ಯೆ ಇದೆ ಈಗ ನನ್ ಕೇಳಿದ್ರಲ್ಲ, ಅಂದ್ರ ಈ ತರ ಸೊಲ್ಯೂಷನ್ ಕೊಡ್ಬೋದು. ಒಂದ್ಸರಿ ಫೋನ್ ಮಾಡ್ರಿ, ಅವ್ರು ಏನಂತ ಹೇಳ್ತಾರ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಅವಾಗ ಇನ್ನು ಬೇರೆ ಏನ್ ಸೊಲ್ಯೂಷನ್ ಕೊಡ್ಬೋದು ಅಂತ ನೋಡ್ತೇವೆ. ನೆಕ್ಸ್ಟ್, ಇವರು ಯಾರು? ಚೈತ್ರ V ಅವರು. ನಂದು ಸೇಮ್
ನಂದು ಸೇಮ್ ಆದ್ರೆ ನಂದು ಕ್ಲಿಯರ್ ಆಗಿದೆ ಕಟ್ ಆಫ್. ಇವ್ರದ್ದು ಎರಡು ಕಟ್ ಆಫ್ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಕಂಗ್ರಾಚುಲೇಷನ್ಸ್. ಸ್ವಲ್ಪ ಅಂದ್ರ ಈ ಕಾಸ್ಟ್ ಸಮಸ್ಯೆ ಈಗ ಈ ವರ್ಷ SCA SCB ಅಂತ ಬಂದಾರಲ್ಲ, ಸ್ವಲ್ಪ ಸಮಸ್ಯೆ ಆಗಿರುತ್ತೆ, ಎಲ್ರಿಗೂ ಆಗೈತಿ ಬಹಳಷ್ಟು ಜನಕ್ಕ. ಅಂದ್ರೆ ನೀವು ಕಟ್ ಆಫ್ ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರೆ ಕಂಗ್ರಾಚುಲೇಷನ್ಸ್, ನಿಮ್ ಕ್ವಾಲಿಫೈ ಆಗುತ್ತಾ. ಆದ್ರೆ ಈ ತರ ಆಗಿರ್ಬೇಕು. ನೆಕ್ಸ್ಟ್ ಶಿಲ್ಪಾ PA ಅವರು ಮೆಸೇಜ್ ಮಾಡ್ಯಾರ, ಸರ್ ನಂದು KSET ಎಲಿಜಿಬಲ್ ಆಗಿದೆ. ಕಂಗ್ರಾಚುಲೇಷನ್ಸ್ ಶಿಲ್ಪಾ A ಅವರೇ. ಶಿಲ್ಪಾ A ಅವರೇ ಕಂಗ್ರಾಚುಲೇಷನ್ಸ್. ಬಟ್ MA 2014-15 ಬ್ಯಾಚ್ UGC ಮಾನ್ಯತೆ ಇಲ್ಲ ಅಂತ KSOU ಮಾರ್ಕ್ಸ್ ಕಾರ್ಡ್ ಬಂದಿದೆ, ಕಾನ್ವೊಕೇಶನ್ ಬಂದಿಲ್ಲ. UGC ಮಾನ್ಯತೆ ಇಲ್ಲ ಅಂತ KSU ಮಾರ್ಕ್ಸ್ ಕಾರ್ಡ್ ಬಂದಿದೆ, ಕಾನ್ವೊಕೇಶನ್ ಬಂದಿಲ್ಲ. ಈಗ ನಾನು GM ನಲ್ಲಿ ಸೆಲೆಕ್ಟ್ ಆಗಿರುವುದು, KSET ವೆರಿಫಿಕೇಶನ್ ನಲ್ಲಿ ನಂಗೆ ಮಾರ್ಕ್ಸ್ ಕಾರ್ಡ್ ಕೊಡಲ್ಲ ಅಂತಾರಲ್ಲ, ಅದು ಹೇಗೆ ಸರ್? ಪ್ಲೀಸ್ ರಿಪ್ಲೈ ಮಾಡಿ. ನೋಡಿ ಶಿಲ್ಪಾ PA ಅವರೇ, ನಿಮಗ್ ಮಾರ್ಕ್ಸ್ ಕಾರ್ಡ್ ಕೊಡಲ್ಲ ಅನ್ನಕ್ ಅವ್ರಿಗೆ ಸಾಧ್ಯನೇ ಇಲ್ಲ. ನಿಮ್ ಮಾರ್ಕ್ಸ್ ಕಾರ್ಡ್ ಕೊಟ್ಟೇ ಕೊಡ್ಬೇಕು ಅವರು, ಸರಿನಾ? ಈಗ ನಿಮ್ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ, ನೀವು ಯಾವ ಡಾಕ್ಯುಮೆಂಟ್ಸ್ ನಲ್ಲಿ KSET ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಸಬ್ಮಿಟ್ ಮಾಡಿದ್ರಿ, KSET ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಯಾವ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ, ಯಾವ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ರಿ, ಆ ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಹೋಗಿ. ಇನ್ ಕೇಸ್ ಸಣ್ಣ ಪುಟ್ಟ ನಿಮ್ದು ಫೀಸ್ ಕಟ್ಟಿರಲ್ಲ, ನಿಮ್ ಕಾನ್ವೊಕೇಶನ್ ಬೇಕಂದ್ರ ಅದಕ್ಕ ಇಷ್ಟ ದಿನ ತಗೊಂಡಿಲ್ಲಲ್ಲ, ಅದಕ್ಕ ಸ್ವಲ್ಪ ದಂಡ ಕಟ್ಬೇಕಾಗತ್ತ. ಅದನ್ನ ಕಟ್ಟಿ ನೀವು ಕಾನ್ವೊಕೇಶನ್ ತಗೊಳಕಾಗತ್ತೆ. ಕಾನ್ವೊಕೇಶನ್ 1-2 ದಿವಸದೊಳಗೆ ತಗೋಬಹುದು, ಒಂದೇ ದಿವಸದಲ್ಲಿ ತಗೋಬಹುದು, ಒಂದೇ ದಿನದಲ್ಲಿ ಕಾನ್ವೊಕೇಶನ್ ತಗೋಬಹುದು, ಇಲ್ಲ ನೀವು 1 ವಾರದೊಳಗೂ ತಗೋಬಹುದು. ಸ್ವಲ್ಪ ದಂಡ ಕಟ್ಬೇಕು, 1 ವರ್ಷಕ್ಕೆ ಇಷ್ಟಿಷ್ಟು ಅಂತ ಇರುತ್ತ. ಅದನ್ನ ಏನು ಕೇಳ್ಕೊಂಡು ವಿಚಾರಿಸ್ಕೊಂಡು ನೀವು ಯೂನಿವರ್ಸಿಟಿ ಭೇಟಿ ಕೊಟ್ಟು, ನೀವು ಎಲ್ಲಿ MSc ಮುಗಿಸಿದಿರಿ ಅಲ್ಲಿ ಹೋಗಿ ಹಿಂಗಾಗಿದೆ ನಂದು ಕಾನ್ವೊಕೇಶನ್ ಕೊಡ್ರಿ ಅಂತ ಅಪ್ಲೈ ಮಾಡಿದ್ರ ಒಂದೇ ದಿನದಲ್ಲಿ ನಿಮ್ ಕಾನ್ವೊಕೇಶನ್ ಕೊಡ್ತಾರ. ಇನ್ ಕೇಸ್ ಸ್ವಲ್ಪ ಸಮಸ್ಯೆ ಇತ್ತಂದ್ರ ನೀವು ಅಲ್ಲಿ ಬೇರೆ ಬೇರೆ ನಿಮ್ಮ ಪ್ರೊಫೆಸರ್ಸ್ ಲೆಕ್ಚರ್ಸ್ ಇರ್ತಾರ, ಅವ್ರ ಹತ್ರ ಎಲ್ಲರ ಸ್ವಲ್ಪ ಭೇಟಿ ಆಗಿ ಈ ತರ ಆಗಿದೆ ಸರ್, ನಂದು ಹಿಂಗಾಗಿದೆ ಅಂತ ನಿಮ್ಮ ನೋವನ್ನ ಹೇಳ್ಕೊಂಡ್ರ ಸ್ಪಂದಿಸ್ತಾರ. ಅಲ್ಲಿ ಆಲ್ಮೋಸ್ಟ್ ಒಳ್ಳೆಯರ ಇರ್ತಾರ, ಸ್ಪಂದಿಸ್ತಾರ ನಿಮ್ಗ. ಅವ್ರು ಬಿಸಿ ಇದ್ರು ಅಲ್ಲಿ ಯಾರ ಅವ್ರ ಪ್ಯೂನ್ಗೋ ಅಥವಾ ಯಾರ ಹೇಳಿ ನಿಮ್ ಜೊತೆ ಕಳಿಸರ ಕೊಡ್ತಾರ. ನಿಮ್ದು ಇದು ಕ್ಲಿಯರ್ ಆಗುತ್ತಾ, ಇದೇನು ಸಮಸ್ಯೆ ಇಲ್ಲ, ಇದು ಮಾರ್ಕ್ಸ್ ಕಾರ್ಡ್ ಇಂದು ನಿಮ್ದು ಸಮಸ್ಯೆ ಅಲ್ಲ. ನೀವು ಅಪ್ಲಿಕೇಶನ್ ಹಾಕೋಬೇಕಂದ್ರ ಏನ್ ಆಧಾರದ ಮೇಲೆ, ಯಾವ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕಿದ್ರಿ ಆ ಡಾಕ್ಯುಮೆಂಟ್ಸ್ ತರ ನಿಮ್ ಹತ್ರ ಇರ್ಬೇಕು. ಇದಕ್ಕ ನಿಮ್ಗೆ ಟೈಮ್ನು ಕೊಡ್ತಾರ ಅವ್ರು. ಈ ತರ ಏನ್ರ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದು ಹಿಂಗೇನ್ರ ಆಗಿತ್ತಂದ್ರ ಟೈಮ್ ಕೊಡ್ತಾರ. ಇನ್ನೊಂದ್ ತಿಳ್ಕೊಂಡ್ರಿ, ಯಾವುದೇ ಅಥಾರಿಟಿ ನಿಮ್ದು KSET ಅಂತಲ್ಲ, ಯಾವುದೇ ಎಕ್ಸಾಮ್ ನೀವು ತಗೊಂಡಿದ್ರಿ ಅಂದ್ರ ನಿಮ್ಮನ್ನ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದ್ರಿ ಅಂದ್ರ ಆಲ್ಮೋಸ್ಟ್ ಒಳಗ್ ತಗೊಳಕ ಟ್ರೈ ಮಾಡ್ತಿರ್ತಾರ. ಆಲ್ಮೋಸ್ಟ್ ಒಳಗ್ ತೊಳಕ ಅಂತಂದ್ರ ನಿಮಗ್ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶನೇ ಇರುತ್ತ, ಸರಿನಾ? ನಿಮಗ್ ಒಳ್ಳೇದಾಗ್ಲಿ ಉದ್ದೇಶ ಅಂತ ಇರುತ್ತ. ಅಂದ್ರ ನಿಮ್ಮನ್ನ ಯಾವ ರೀತಿ ತೆಗಿಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ, ಯಾವ ರೀತಿ ಆದ್ರೂ ನಿಮ್ಗೆ ಹೆಲ್ಪ್ ಮಾಡಕ್ ಸಾಧ್ಯ ಆಗುತ್ತಾ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರ. ಇದು ನಿಮ್ದು ನಿಜವಾಗ್ಲೂ ಸಾಲ್ವ್ ಆಗುತ್ತ, ನಿಮ್ಮ ಸಮಸ್ಯೆ ನಿಜವಾಗ್ಲೂ ಸಾಲ್ವ್ ಆಗುತ್ತಾ. ನೀವ್ ಏನ್ ಮಾಡ್ಬೇಕಂದ್ರ ನಿಮ್ ಯೂನಿವರ್ಸಿಟಿ ಯಾವ್ದು ಎಲ್ಲಿ MSc ಮುಗಿಸಿದ್ರಿ ಕನ್ಸರ್ನ್ ಯೂನಿವರ್ಸಿಟಿಗೆ ಹೋಗಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕೊಡ್ತಾರ, ಸರಿನಾ? ಒಂದ್ ರಿಕ್ವೆಸ್ಟ್ ಲೆಟರ್ ತಗೊಳ್ಳಿ, ಕೊಟ್ಟೆ ಕೊಡ್ತಾರ. ನೀವ್ ಅಲ್ಲಿ ಹೋಗಿ ಮಾತಾಡಿ ಏನ್ ಸಮಸ್ಯೆ ಆಯ್ತು ಅಂತ ಇನ್ನೊಂದ್ಸರಿ ನಂಗೆ ಕಮೆಂಟ್ ಮಾಡಿ, ಬೇಕಂದ್ರ ನಾನು ಬೇರೆ ತರ ಸೊಲ್ಯೂಷನ್ ಏನಾರ ಕೊಡಕ್ ಸಾಧ್ಯ ಆದ್ರ ಕೊಡ್ತೀನಂತ. ನೆಕ್ಸ್ಟ್ ಗಣೇಶ್ ಅಗಡಿ ಅವರು ಮೆಸೇಜ್ ಮಾಡ್ಯಾರ ನೋಡ್ರಿ, ಐ ಆಮ್ ಆಲ್ಸೋ ಫೇಸಿಂಗ್ ಸೇಮ್ ಪ್ರಾಬ್ಲಮ್ ನೌ.
you can apply for PDC, Provisional Degree Certificate. PDC ಏನ್ ಕೇಳಿಲ್ಲ ಅವರು, ನಿಮಗ್ ಬೇಕಾಗಿರೋದು 4 ಸೆಮ್ ಇತ್ತಂದ್ರ 4 ಸೆಮ್ ಮಾರ್ಕ್ಸ್ ಕಾರ್ಡ್ಸ್, ಪಾಸಿಂಗ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ಸ್ ಅಂಡ್ ಪಾಸಿಂಗ್ ಸರ್ಟಿಫಿಕೇಟ್ ಬೇಕೀಗ. ನಿಮ್ಗ ಬೇಕಾಗಿರೋದು ಇದು. ಕಾನ್ವೊಕೇಶನ್ ಸರ್ಟಿಫಿಕೇಟ್ ತಗೊಂಡಿದ್ರ ವೆಲ್ ಅಂಡ್ ಬೆಸ್ಟ್, ಇಲ್ಲ ಅಂದ್ರ ಅಪ್ಲೈ ಮಾಡಿ ಈಗ ತಗೊಂಡ್ರು ನಡೆಯುತ್ತೆ. ಕಾನ್ವೊಕೇಶನ್ ಹಿಂದಲ್ ದಿನದ ಬೇಕು ಅಂತ ಹೇಳಿರ್ತಾರ, ಆದ್ರೆ ಇವ್ರು ಕೇಳಿರೋ ಡಾಕ್ಯುಮೆಂಟ್ಸ್ ಇಷ್ಟೇ, ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಡಾಕ್ಯುಮೆಂಟ್ಸ್ ಇದೆ ವೆರಿಫಿಕೇಶನ್ ಅಲ್ಲಿ. ಹಂಗಾಗಿ ಈಗ ತಗೊಂಡ್ರು ಕಾನ್ವೊಕೇಶನ್ ಈಗ ತಗೊಂಡ್ರು ಏನೋ ಸಮಸ್ಯೆ ಆಗಲ್ಲ. PDC ಏನೋ ಅವರು PDC ಬಗ್ಗೆ ಮಾತಾಡೇ ಇಲ್ಲ, ಸರಿನಾ? ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ಕೊಂತೀನಿ ಶಿಲ್ಪಾ PA ಅವರೇ, ಗಣೇಶ್ ಅಗಡಿ ಅವರೇ. ನೆಕ್ಸ್ಟ್ ಸರ್, ಬೈ ಮಿಸ್ಟೇಕ್ SCA ಸೆಲೆಕ್ಟೆಡ್. ಇವ್ರದ್ದು ಬೈ ಮಿಸ್ಟೇಕ್ SCA ಅಂತ ತಗೊಂಡಾರ. ಬಟ್ ಮೈ ಕ್ಯಾಟಗರಿ ಬಿಲಾಂಗ್ಸ್ ಟು SCC. ನೋಡ್ರಿ, ಇವ್ರದ್ದು SCC ಇದೆ. ಓಕೆ. ಅಂಡ್ ಐ ಆಮ್ ಇನ್ ಕಟ್ ಆಫ್ ಮಾರ್ಕ್ಸ್. ಇವರು ಕಟ್ ಆಫ್ ಮಾರ್ಕ್ಸ್ 150 ಇನ್ ಲೈಫ್ ಸೈನ್ಸ್. ಐ ಗಾಟ್ 150 ಮಾರ್ಕ್ಸ್. ಇವ್ರು ಎಲ್ಲಿ ತಗೊಂಡಿರಿ 150 ಮಾರ್ಕ್ಸ್? ಸೊ ಎನಿ ಚಾನ್ಸಸ್ ಟು ಇನ್ that list? By mistake I selected, but my category belongs to SCC and I am in the cutoff marks, that is 150. ಈಗ ನೀವು ಇಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅನ್ಕೊಳ್ಳೋಣ, ಇಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಇಲ್ಲಿ ಸೆಲೆಕ್ಟ್ ಆಗಿರ್ಬೇಕು ನೀವು SCC ಅಲ್ಲಿ. ಇಲ್ಲೇ ಜಾಸ್ತಿ ಮಾರ್ಕ್ಸ್ ಕಟ್ ಆಫ್ ನಿಂತೈತಿ. ನೀವು ನಿಮ್ದು SCC ಇಲ್ಲೇ 150 ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದೀರಿ, ನಿಮ್ದು SCC. ಆದ್ರೆ ನೀವು SCA ಅಂತ ಸೆಲೆಕ್ಟ್ ಮಾಡಿದಿರಿ, SCA ಅಂತ ಸೆಲೆಕ್ಟ್ ಮಾಡಿದ್ರಿ. ಇಲ್ಲೇ ಕಟ್ ಆಫ್ ಏನ ಇನ್ ಕೇಸ್ 150 ಅಬೋ ಇತ್ತಂದ್ರ ನೀವು ಇದನ್ನು ಕ್ರಾಸ್ ಮಾಡಿರ್ಬೇಕು, ಇದನ್ನು ಕ್ರಾಸ್ ಮಾಡಿರ್ಬೇಕು. ಎರಡೂ ಕಟ್ ಆಫ್ ಮಾರ್ಕ್ಸ್ ಅಂದ್ರೆ ಕ್ರಾಸ್ ಮಾಡಿದ್ರಿ ಅಂದ್ರ ಅವರು ಈಗ ಸ್ಲಾಟ್ ಅನುಸಾರವಾಗಿ ಬಿಟ್ಬಿಟ್ರ. ಇಲ್ಲಿ ಚೇಂಜಸ್ ಮಾಡಕ್ ಅವ್ರಿಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತ. ನೀವ ಅಷ್ಟ ನೀವು MSc ಹೋಲ್ಡ್ರು, ಕೆಸೆಟ್ ಕ್ಲಿಯರ್ ಮಾಡಿದೀನಿ, ಯಾರು ಲತಾಶ್ರೀ ಅವ್ರೆ, ನಿಮ್ಗೆ ನೀಟಾಗಿ ಅರ್ಥ ಆಗತ್ತ ಅನ್ಕೋತೀನಿ. ಏನಂದ್ರ ಈಗ ಅವರು ರಿಸಲ್ಟ್ ಇಷ್ಟು ಅಂತ 8383 ಅಂತ ಏನೋ ರಿಸಲ್ಟ್ ಬಿಟ್ಬಿಟ್ರ. ಈಗ ಈ ಸ್ಲಾಟ್ಗೆ ಅನುಸಾರವಾಗಿ ಇಷ್ಟು ಜನ ಕ್ವಾಲಿಫೈ ಮಾಡ್ತೀವಿ ಅಂತಂದು ಇದರಲ್ಲಿ ಅವ್ರು ಏನು ಚೇಂಜ್ ಮಾಡಲ್ಲ, ಇದರಲ್ಲಿ ಅವ್ರು ಏನು ಚೇಂಜ್ ಮಾಡಂಗಿಲ್ಲ. ಈಗ ಇಷ್ಟ ಇದು ಫಿಕ್ಸ್, ಸರಿನಾ? ಇನ್ ಕೇಸ್ ಈಗ ನೀವು ಇಲ್ಲಿ ಸೆಲೆಕ್ಷನ್ ಆಗಿದ್ದೀರಿ, SCC ಅಲ್ಲಿ ಸೆಲೆಕ್ಷನ್ ಆಗಿದ್ದೀರಿ, ನೀವು SCC ಬಂದವರು ಅಂದ್ರೆ ನಿಮ್ದು ಒರಿಜಿನಲ್ ಕಾಸ್ಟ್ SCC. ಬಟ್ SCA ಅಂತ ನೀವು ಚೂಸ್ ಮಾಡಿದಿರಿ. SCA ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡಿ. SCA ನಲ್ಲೂ ನೀವು ಕಟ್ ಆಫ್ ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರಿ ಅಂದ್ರ, ಎರಡರಲ್ಲಿ ಕ್ವಾಲಿಫೈ ಆಗಿದ್ರಿ ಅಂದ್ರ ನಿಮ್ಮನ್ನ ತಗೊಂತಾರ. ಅವರು ಮೊದ್ಲಿಗೆ ಇದ್ರದೊಳಗ ಹೇಳ್ಬಿಟ್ರ, ನೋ ಕರೆಕ್ಷನ್ ಅಲೋಡ್ ಇಂದ ಕ್ಯಾಟಗರಿ ಸೆಕ್ಷನ್ ಅಂತಂದು. ನಮಗ ಅದನ್ನ ಕರೆಕ್ಷನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಾರ. ಈಗ ಅವ್ರು ಕರೆಕ್ಷನ್ ಮಾಡೋದ ಬೇಡ, ನೀವು ಇಲ್ಲಿನೂ ಕ್ವಾಲಿಫೈ ಆಗಿ ಇಲ್ಲಿನೂ ಕ್ವಾಲಿಫೈ ಆಗಿದ್ರಿ ಅಂದ್ರ ಇದು ಸಾಧ್ಯತೆ ಐತಿ. ಇಲ್ಲ ಅಂದ್ರ ಒಂದ್ಸರಿ ಫೋನ್ ಮಾಡ್ರಿ ಅವ್ರಿಗೆ, KE ವೆಬ್ಸೈಟ್ ನಲ್ಲಿ ನಂಬರ್ ಇರುತ್ತಾ, ಸರ್ ಹಿಂಗಾಗಿದೆ ಹಿಂಗ ಅಂತ ಹೇಳಿ. ಈಗ ನಿಮ್ಮಂತೆ ಪ್ರಾಬ್ಲಮ್ ಇರೋರು ಇಲ್ಲೇ ಈಗ ಇನ್ನೂ ಜಾಸ್ತಿ ಜನ ಅದಾರ, ಸರಿನಾ? ಈಗ ಅವ್ರದ್ದು SCC ಇದ್ದು SCA ಇದ್ದು SCC ಸೆಲೆಕ್ಷನ್ ಮಾಡ್ಕೊಂಡವರು ಇರ್ತಾರ. ನೀವು ಈ ಕಡೆ ಸೆಲೆಕ್ಷನ್ ಆಗಿ ಅವ್ರು ಆ ಕಡೆ ಸೆಲೆಕ್ಷನ್ ಆಗಿದ್ರ ಒಟ್ಟ ಇದನ್ನು ಮೀರದಂತೆ ಇತ್ತು ಅಂತಂದ್ರ ನಿಮ್ಗ ಕ್ವಾಲಿಫೈ ಅಂತ ಕೊಡ್ತಾರ. ಇದು ಮೇ ಬಿ ಸಾಲ್ವ್ ಆಗತ್ತಾ ಒಂದ್ಸರಿ. ನಾನ್ ಸೊಲ್ಯೂಷನ್ ಹೇಳಿದೀನಿ, ಈಗ ಈ ತರ ಆಗುತ್ತಾ ಅಂತ. ಒಂದ್ಸರಿ ನೀವೇನ್ ಮಾಡ್ಬೇಕು ಅಂದ್ರ ಅಲ್ಲಿ ಹೆಲ್ಪ್ ಲೈನ್ ಇರುತ್ತಾ, ಹೆಲ್ಪ್ ಲೈನ್ ನಂಬರ್ ತಗೊಂಡು KE ವೆಬ್ಸೈಟ್ ವಿಸಿಟ್ ಕೊಟ್ಟು ಹೆಲ್ಪ್ ಲೈನ್ ನಂಬರ್ ತಗೊಂಡು
ಫೋನ್ ಮಾಡಿ ಮಾತಾಡಿ ಈ ತರ ಆಗಿದೆ ಅಂತಂತಂದು ಅವ್ರು ಏನ್ ಹೇಳ್ತಾರ ಅದನ್ನ ಕಮೆಂಟ್ ಮಾಡಿ ಮುಂದ ನೋಡೋಣ ಏನಾಗುತ್ತ ಅಂತ. ಚೈತ್ರ ವಿ ಸೇಮ್ ಪ್ರಾಬ್ಲಮ್. ಓಕೆ, ನಿಮಗೂ ಆನ್ಸರ್ ಸಿಕ್ತು. ನೆಕ್ಸ್ಟ್ NR ವಾಲಿಕಾರ್ ಅವರು ಕಮೆಂಟ್ ಮಾಡಿದ್ರು ನೋಡ್ರಿ, ಕ್ಯಾಸ್ಟ್ ಇನ್ಕಮ್ ನಲ್ಲಿ ನಮ್ ಹಸ್ಬೆಂಡ್ ನೇಮ್ ಚೇಂಜ್ ಮಾಡಿಲ್ಲ, ನಮ್ ತಂದೆ ನೇಮ್ ಇದೆ, ಅಪ್ಲಿಕೇಶನ್ ನಲ್ಲಿ ಮ್ಯಾರಿಡ್ ಅಂತ ಮೆನ್ಷನ್ ಮಾಡಿದೀನಿ. ಓ, ಇದು ಅವರು ಹೇಳ್ಬಿಟ್ಟಿದ್ರು ಏನು, ಹಸ್ಬೆಂಡ್ ನೇಮ್ ನಲ್ಲಿ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ಲಿಯರ್ ಆಗಿ ಹಸ್ಬೆಂಡ್ ನೇಮ್ ನಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳಿದ್ದಾರೆ. ನೀವು ಈಗ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತಾ? ನಿಮ್ದು ಕ್ವಾಲಿಫೈ ಆಗಿತ್ತಾ? ಕ್ವಾಲಿಫೈಡ್ ಆಗಿದೆ, ಕನ್ನಡ ಕ್ವಾಲಿಫೈಡ್ ಆಗಿದೆ. NR ವಾಲಿಕಾರ್ ಅವ್ರೆ ನೋಡ್ರಿ, ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಅವ್ರು ಏನು ಚೇಂಜಸ್ ಮಾಡಲ್ಲ, ನೋ ಕರೆಕ್ಷನ್ ಅಲೌಡ್ ಇನ್ ದ ಕಾಸ್ಟ್ ಅಂಡ್ ಇನ್ಕಮ್ ಅಂತ ಹೇಳಿದಾರ. ಅದರೊಳಗೆ ಅವ್ರು ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟಿದ್ರು ಏನಂತ, ನಿಮ್ಮ ಗಂಡನ ಹೆಸರಿನಲ್ಲಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇರತಕ್ಕದ್ದು ಅಂತ ಹೇಳಿದ್ರು. ಅಷ್ಟಾದ್ರೂ ನೀವು ಅದನ್ನ ನೋಡ್ಕೊಂಡಿಲ್ಲ ಅನ್ಸುತ್ತಾ? ಇನ್ ಕೇಸ್ ನೀವೇನ್ರ ಹೊಸ ತೆಗ್ಸಿದ್ರಿ ಅಂದ್ರ, ಇದು 5 ವರ್ಷದ ಹಿಂದ್ಗಡೆ ಇತ್ತು, ಮದ್ವೆ ರೀಸೆಂಟ್ ಆಗಿ ಆಗಿತ್ತು ಅಂತಂದ್ರ ಇದಕ್ಕೂ ಸ್ವಲ್ಪ ಪ್ರಾಧಾನ್ಯತೆ ಇರುತ್ತ. ಅಂದ್ರ ಮದ್ವೆ ಈಗ ರೀಸೆಂಟ್ ಆಗಿ ಆಗಿತ್ತು, ನಿಮ್ಮ ದಾಖಲೆಗಳು ಇಲ್ಲೇನು ಇಲ್ಲ, ಆತರ ಏನ್ರ ಸಿಚುವೇಶನ್ ಇತ್ತು ಅಂದ್ರ ಅದಕ್ಕೆ ಸ್ವಲ್ಪ ಪ್ರಾಧಾನ್ಯತೆ ಇರುತ್ತ. ಒಂದ್ಸರಿ ನೋಡ್ರಿ, ಕ್ವಾಲಿಫೈ ಅಂತ ಅಲ್ಲಿ ನಿಮ್ದು ಕ್ವಾಲಿಫೈ ಅಂತ ಈಗ ಲಿಸ್ಟ್ ಬಿಟ್ರ ಆ ಲಿಸ್ಟ್ ನಲ್ಲಿ ನಿಮ್ ಹೆಸರು ಇದೆಯಾ ನೋಡ್ಕೊಳ್ಳಿ, ನೋಡ್ಕೊಂಡು ಕಮೆಂಟ್ ಮಾಡಿ. ಒಂದ್ಸರಿ ನೀವು KEA ವೆಬ್ಸೈಟ್ ವಿಸಿಟ್ ಕೊಟ್ಟು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಕೇಳಿ. ಏನ್ ಉತ್ತರ ಅವ್ರೇನು ಹೇಳ್ತಾರ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ಮತ್ತೆ ಬೇರೆ ಸೊಲ್ಯೂಷನ್ ಏನ್ರ ಇದ್ರ ಹೇಳ್ತೀನಿ ಅಂತ. ನೆಕ್ಸ್ಟ್, ಹಲೋ ಸರ್, ನಮ್ಮ PG ಮಾರ್ಕ್ ಶೀಟ್ ಇನ್ನೂ ಬಂದಿಲ್ಲ, ಏನ್ ಮಾಡೋದು ಪ್ಲೀಸ್ ರಿಪ್ಲೈ ಅಂತ ಹೇಳ್ಯಾರ. ಏನ್ ಮಾಡೋದಿಲ್ಲ, ನೀವು ವೇಟ್ ಮಾಡಿ, ನಿಮ್ಗ ಟೈಮ್ ಕೊಡ್ತಾರ. ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಇದೆಯಾ? ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಇದ್ರು ನಡೆಯುತ್ತಾ? ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರ ಅಷ್ಟ್ರೊಳಗ ಬರುತ್ತಾ, ಈಗ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಿಸ್ಟ್ ಬಿಡೋರೊಳಗೆ ನಿಮ್ ಮಾರ್ಕ್ಸ್ ಕಾರ್ಡ್ ಬಂತಂದ್ರ ಆ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ, ಇಲ್ಲ ಅಂದ್ರ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದನ್ನ ತಗೊಂಡೋಗಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಅದಕ್ಕ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಟೈಮ್ ಕೊಡ್ತಾರ ಅವರು. ಆ ಟೈಮ್ ನೊಳಗ ಸಬ್ಮಿಟ್ ಮಾಡಿ ನಿಮ್ಮ KCET ಸರ್ಟಿಫಿಕೇಟ್ ಅನ್ನ ಪಡೆಯಿರಿ. ಇವ್ರು ಗ್ರಾಜುಯೇಟ್ ಗಾರ್ಡ್ನರ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ರಿಸಲ್ಟ್ ಅಂಡ್ ಕಟ್ ಆಫ್? ಈಗ ಕಟ್ ಆಫ್ ಮಾರ್ಕ್ಸ್ ನಲ್ಲಿ ನೀವ ನೋಡಿದ್ರಿ, ನಿಮ್ಗೆ ಗೊತ್ತಾಗುತ್ತ. ಚೈತ್ರ ಕೆ ಅವ್ರೆ, ಇಲ್ಲಿ ಸಮಸ್ಯೆ ಇತ್ತಲ್ಲ, ಈ ತರ ಸಮಸ್ಯೆ ಇದ್ದಂತವ್ರಿಗೆ ಅವರು ಒಂದು ಕರೆಕ್ಷನ್ ವಿಂಡೋ ಬಿಡ್ತಾರ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಕೇಳ್ತಾರ. ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ರಿ ಅಂದ್ರ, ಈಗ ಇಲ್ಲೇ ಹೇಳಿದ್ರಲ್ಲ SCA ಇದ್ದವರು SCC ಅಂತ ಹಾಕ್ಯಾರ, ಅಥವಾ SCA ಇದ್ದವರು SCB ಅಂತ ಹಾಕ್ಯಾರ, ಈ ತರ ಆಯ್ತಲ್ಲ. ಇದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಆ ವಿಷಯದಲ್ಲಿ ಕಟ್ ಆಫ್ ಮಾರ್ಕ್ಸ್ ಅನ್ನ ಕ್ಲಿಯರ್ ಮಾಡಿದ್ರು ಅಂತಂದ್ರ ಅವ್ರದ್ದು ಫೈನಲ್ ರಿಸಲ್ಟ್ ನಲ್ಲಿ ಬರುತ್ತಾ. ಇಲ್ಲ ಅವರು ತಪ್ಪು ಮಾಹಿತಿ ಕೊಟ್ಟಿದ್ರು ಅಂದ್ರ ಇಲ್ಲೇ ಕಟ್ ಆಫ್ ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರು, ತಪ್ಪು ಮಾಹಿತಿ ಕೊಟ್ಟಿದ್ರು ಅಂದ್ರ ಅವ್ರದ್ದು ಈಗ ಕ್ವಾಲಿಫೈಡ್ ಲಿಸ್ಟ್ ಅಲ್ಲಿ ಇದು ಇರುತ್ತೆ ಹೆಸರು, ಫೈನಲ್ ರಿಸಲ್ಟ್ ನಲ್ಲಿ ಅವ್ರ ಹೆಸರನ್ನು ತೆಗಿತಾರ. ಇದೆ ಚೈತ್ರ ಅವರೇ, ಎರಡಕ್ಕೂ ಡಿಫರೆನ್ಸ್ ಏನು ಗೊತ್ತಾಯ್ತು ನಿಮ್ಗೀಗ. ನೆಕ್ಸ್ಟ್, ಸವಿತಾ ರಾಮ್ ಅವರು ನೋಡ್ರಿ, ಸರ್ ನಾನು SCB ಬಟ್ ಮಿಸ್ ಆಗಿ SCA ಅಂತ ಕೊಟ್ಟಿದ್ದೀನಿ, ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಪ್ಲೀಸ್ ಹೇಳಿ. ಏನು ಪ್ರಾಬ್ಲಮ್ ಆಗಲ್ಲ ಸವಿತಾ ರಾಮ್ ಅವ್ರೆ, ನೀವು SCB ನಲ್ಲೂ ಕಟ್ ಆಫ್ ಕ್ಲಿಯರ್ ಮಾಡಿರ್ಬೇಕು, SCA ನಲ್ಲೂ ಕಟ್ ಆಫ್ ಕ್ಲಿಯರ್ ಆಗಿರ್ಬೇಕು. ಒಂದು ಕೋರ್ಟ್ ಅಫಿಡವಿಟ್ ಕೊಟ್ಟು ಈ ತರ ಆಗಿದೆ ಅಂತ ಹೇಳಿದ್ರೆ ಮುಗಿಯುತ್ತೆ ನಿಮ್ದು.
Next, sir, can you please explain the category of SCA, SCB, SCC? ಇದನ್ನಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. SCA ಮಾದಿಗ, SCB ಇದು ಮಾದಿಗ 6% ರಿಸರ್ವೇಶನ್ ಕೊಟ್ರ. ಇದು ಹರಳಯ್ಯ, SCB ಅಂದ್ರ ಹರಳಯ್ಯ 6% ರಿಸರ್ವೇಶನ್ ಕೊಟ್ರ. SCC ದವ್ರಿಗೆ ಲಂಬಾಣಿ ಮತ್ತು ಇತರೆ ಕ್ಯಾಸ್ಟ್ ಅನ್ನ ಇನ್ಕ್ಲೂಡ್ ಮಾಡಿ ಲಂಬಾಣಿ ಇವರಿಗೆ 5% ರಿಸರ್ವೇಶನ್ ಕೊಟ್ರ. ಇದೆ ವೇದೂರ್ಷ್ SCA, SCB, SCC ಡಿಫರೆನ್ಸ್ ಏನಂದ್ರ ಇದೆ ನೋಡಿ. ನೆಕ್ಸ್ಟ್, Ganesh Agdi. Sir, I qualified in commerce, but I don't have convocation agಬೇಕಾಗಿತ್ತು. Convocation or provisional degree certificate. What I need to do? Now I can apply for PDC, provisional degree certificate, and provide that for document verification. No. ನೀವೇನ್ ಮಾಡ್ರಿ ಅಂದ್ರ ಕಾನ್ವೊಕೇಶನ್ ಅಪ್ಲೈ ಮಾಡಿ ಕಾನ್ವೊಕೇಶನ್ ಇಟ್ಕೊಂಡಿರಿ. ಕಾನ್ವೊಕೇಶನ್ ಬೇಡ ನಿಮ್ಗ. ಅವ್ರಿಗೆ ಏನ್ ಬೇಕು ಅಂದ್ರ ನಿಮ್ ಆಲ್ PG ಮಾರ್ಕ್ಸ್ ಕಾರ್ಡ್ಸ್ ಬೇಕು. ಆಲ್ PG ಮಾರ್ಕ್ಸ್ ಕಾರ್ಡ್ಸ್, ಪಾಸಿಂಗ್ ಸರ್ಟಿಫಿಕೇಟ್ ಒಂದ್ ಬೇಕಿಲ್ಲ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಪಾಸಿಂಗ್ ಸರ್ಟಿಫಿಕೇಟ್ ಬೇಕು. ಇದಿಷ್ಟು ಸರ್ಟಿಫಿಕೇಟ್ ಇತ್ತಂದ್ರ ನಿಮ್ಗ ಸಾಕಾಗುತ್ತ. ಇನ್ ಕೇಸ್ ನೀವು ತಗಸ್ತೀನಿ ಅಂದ್ರ ಕಾನ್ವೊಕೇಶನ್ ತಗಸ್ಕೊಡ್ರಿ. ಕಾನ್ವೊಕೇಶನ್ ಇತ್ತಂದ್ರ ಈ PDC ಏನು ಬೇಕಾಗಲ್ಲ. ಗಣೇಶ್ ಅಗಡಿ ಅವ್ರೆ, ನಿಮ್ಗ ಆನ್ಸರ್ ಸಿಕ್ತು ಅನ್ಕೊಂತೀನಿ. ನೆಕ್ಸ್ಟ್, UGC ನೆಟ್ ಲಿಟ್ರೇಚರ್ ಲವರ್ ನೋಡ್ರಿ, ಅವ್ರು ಕೇಳ್ಯಾರ, ಸರ್ ನಂದು ಡಿಗ್ರಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲ, ಬಟ್ PG ಇದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂಡ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಇದೆ, ಏನು ಪ್ರಾಬ್ಲಮ್ ಆಗಲ್ವಾ? ಏನು ಆಗಲ್ಲ ಪ್ರಾಬ್ಲಮ್ ಗಣೇಶ. UGC ನೆಟ್ ಲಿಟ್ರೇಚರ್ ಲವರ್ಸ್ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಕ್ವಾಲಿಫೈ ಆಗಿದ್ದೀರಿ. ಕಂಗ್ರಾಚುಲೇಷನ್ ಗಣೇಶ್ ಅವ್ರ, UGC ನೆಟ್ ಲವರ್ಸ್ ಅವ್ರೆ. ನೆಕ್ಸ್ಟ್, ಇಲ್ಲಿ ಒಂದು ಇವ್ರು ಯಾರು, KT. ಸರ್, ಮೈ ಮದರ್ ನೇಮ್ ಈಸ್ ಚೇಂಜ್ ಇನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ SSLC ಮಾರ್ಕ್ಸ್ ಕಾರ್ಡ್. ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಏನು ಪ್ರಾಬ್ಲಮ್ ಆಗಲ್ಲ. ನೀವು ಒಂದು ಕೋರ್ಟ್ ಅಫಿಡವಿಟ್ ಮಾಡಿಸ್ರಿ. KT ಅವರೇ, ಕೋರ್ಟ್ ಅಫಿಡವಿಟ್ ಮಾಡಿಸಿ, ನನ್ನ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ನಮ್ಮ ತಾಯಿ ಹೆಸರು ಈ ತರ ಇದೆ, ಅವರು ಬರೆದು ಕೊಡ್ತಾರ ಕೋರ್ಟ್ ಅಫಿಡವಿಟ್ ನಲ್ಲಿ. ಈ ತರ ಇರೋದು ಹಿಂಗಾಗಿ ಕಣ್ ತಪ್ಪಿನಿಂದ ಈ ತರ ಆಗಿದೆ, ಅದನ್ನ ಕನ್ಸಿಡರ್ ಮಾಡ್ರಿ ಅಂತ ಬರೆದು ಕೊಡ್ತಾರ. ನೀವು ಕ್ವಾಲಿಫೈ ಆಗ್ತೀರಿ. ಯಾರು? KT ಅವರೇ, ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್, ಸರ್ GM ಆಗಿದೆ, ಕ್ಯಾಸ್ಟ್ ಬೇಕಾಗುತ್ತಾ? ಬೇಕಾಗಲ್ಲ. GM ನಲ್ಲಿ ಕ್ವಾಲಿಫೈ ಆಗಿತ್ತಂದ್ರ ಕಾಸ್ಟ್ ಸರ್ಟಿಫಿಕೇಟ್ ಏನು ಬೇಡ. ನೀವು GM ನಲ್ಲೇ ಕ್ವಾಲಿಫೈ ಆಗ್ತೀರಿ. ಬಸವರಾಜ್ ಬಡ್ದಾಳ್, ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್, ಸರ್, ಫ್ರಮ್ whom we can attest our documents? Any gazetted officers ಕಡೆಯಿಂದ ನೀವು ಅಟೆಸ್ಟೇಷನ್ ಮಾಡಿಸಬಹುದು. ಯಾರಿವರು? ಉಜ್ಮಾ ಸುಲ್ತಾನ್ ಅವ್ರೆ. ಎನಿ ಗೆಜೆಟೆಡ್ ಆಫೀಸರ್ಸ್ ಹತ್ರ ಮಾಡಿಸ್ರಿ. ಎಲ್ಲ ನಿಮ್ ಡಿಗ್ರಿ ಕಾಲೇಜು, PG ಕಾಲೇಜ್ ಲೆಕ್ಚರ್ಸ್ ಕಡೆಯಿಂದ ಮಾಡಿಸ್ಕೊಂಡ್ರು ನಡೆಯುತ್ತಾ, ಪ್ರಿನ್ಸಿಪಲ್ ಕಡೆಯಿಂದ ಮಾಡಿಸ್ಕೊಂಡ್ರು ನಡೆಯುತ್ತಾ, ಇಲ್ಲ ಎನಿ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಮಾಡಿಸ್ರಿ. ನೆಕ್ಸ್ಟ್, ಎವ್ರಿಥಿಂಗ್ SOK ಅವರು ಕಮೆಂಟ್ ಮಾಡಿದಾರೆ ನೋಡ್ರಿ. ಸರ್, I got 152
ಇಂಗ್ಲಿಷ್ ಸಬ್ಜೆಕ್ಟ್ SEA, ಇವ್ರದ್ದು SEA ಸಬ್ಜೆಕ್ಟ್, SEA ಕ್ಯಾಟಗರಿ. ಬಟ್ 154ಗೆ ನಿಂತಿದೆ. SEA 154ಗೆ ನಿಂತೈತಿ. ಇವರು 152 ಆಗಿದೆ. ಈಗ ಕಟ್ ಆಫ್ ಮಾರ್ಕ್ಸ್ ಚೇಂಜ್ ಆಗೋ ಚಾನ್ಸ್ ಇದೆಯಾ ಸರ್? ಬಿಕಾಸ್ ಲಾಸ್ಟ್ ಟೈಮ್ 148ಗೆ ನಿಂತಿತ್ತು, ಈ ಸಾರಿ 154. ಕಟ್ ಆಫ್ ಮಾರ್ಕ್ಸ್ ಏನು ಚೇಂಜ್ ಆಗಲ್ಲ, ಇದು ಇಷ್ಟೇ. ಇದರ ಫೈನಲ್ ರಿಸಲ್ಟ್ ನಲ್ಲಿ ಏನಾದ್ರೂ ವೇರಿಯೇಷನ್ ಆಗುತ್ತಾ? ನೋ ಕರೆಕ್ಷನ್. ನೀವು ಇದರಲ್ಲಿ ಅವ್ರದ್ದೇನ ಚೇಂಜ್ ಇಲ್ಲ, ಕ್ಯಾಟಗರಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಕಟ್ ಆಫ್ ಜಾಸ್ತಿ ನಿರ್ಧರಿಸಿಯ ನೋಡ್ರಿ. 1 ಮಾರ್ಕ್ಸ್ ನಲ್ಲಿ ಟ್ರೈ ನೆಕ್ಸ್ಟ್ ಟೈಮ್, ಎವ್ರಿಥಿಂಗ್ ಟ್ರೈ ನೆಕ್ಸ್ಟ್ ಟೈಮ್, ಯು ಕ್ಯಾನ್ ಡೆಫಿನೆಟ್ಲಿ ಕ್ವಾಲಿಫೈ. ಟ್ರೈ ನೆಕ್ಸ್ಟ್ ಅಟೆಂಪ್ಟ್. ನೆಕ್ಸ್ಟ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ರಿಸಲ್ಟ್ ಅಂಡ್ ಕಟ್ ಆಫ್? ಚೈತ್ರಕ್ಕೆ ಈಗ ಹೇಳೈತಿ ಫೈನಲ್ ರಿಸಲ್ಟ್ ಮತ್ತು ಕಟ್ ಆಫ್ ಗೆ ಏನ್ ಡಿಫರೆನ್ಸ್ ಅಂತಂದು. ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ಏನಾದ್ರೂ ಸಮಸ್ಯೆಗಳಿದ್ರ ಕಮೆಂಟ್ ಮಾಡಿ, ನಂಗೆ ಸೊಲ್ಯೂಷನ್ ಕೊಡಕ್ ಸಾಧ್ಯತೆ ಐತಿ ಅಂತಂದ್ರ ಸೊಲ್ಯೂಷನ್ ಅನ್ನ ಹೇಳ್ತೀನಿ. ಇಲ್ಲ ಅಂದ್ರ ನಿಮ್ಮ ಇನ್ನೂ ಆತ್ಮೀಯರು ಯಾರು ಇರ್ತಾರ ಅವ್ರ ಹತ್ರ ಸೊಲ್ಯೂಷನ್ ಕೇಳಿ, ಸೊಲ್ಯೂಷನ್ ಇರುತ್ತೆ ಆಲ್ಮೋಸ್ಟ್ ಕರೆಕ್ಟ್. ಈಗ ನಾನು ಕರೆಕ್ಟೇಬಲ್ ಅಂಡ್ ನಾನ್ ಕರೆಕ್ಟೇಬಲ್ ಡಾಕ್ಯುಮೆಂಟ್ಸ್ ಇನ್ ಕೆಸೆಟ್ ಎಕ್ಸಾಮ್ ವೆರಿಫಿಕೇಶನ್ ಎಲ್ಲಾನು ಹೇಳಿದೀನಿ, ಏನೇನ್ ಸಾಧ್ಯತೆ ಐತಿ ಅಂತಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಧನ್ಯವಾದಗಳು.